ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ ಆ ಆಯೋಗ ನೇಮಿಸಿದ್ರು. ಅವಾಗ ಎಚ್ ಕೆ ಪಾಟೀಲ್ ಪ್ರಯತ್ನ ಹೆಚ್ಚಿತ್ತು ನೇಮಿಸಲಿಕ್ಕೆ. ಆದರೆ ಅವಾಗ ಎಸ್ ಎಂ ಕೃಷ್ಣ ಅವರ ಅವಧಿ ಇರುವವರಿಗೆ ಸರಿಯಾಗಿ ನಮಗೆ ಗ್ರಾಂಟ್ ಬಂತು. ನಂತರ ದಿನಗಳಲ್ಲಿ ನಂಜುಂಡಪ್ಪ ವರದಿನ ಮರೆತು ಬಿಟ್ರು. ನಂತರ 13ರಿಂದ 18ರ ಅವಧಿಯೊಳಗೆ ಸಹಿತ ಸ್ವಲ್ಪ ಹೆಚ್ಚಿನ ಅನುದಾನ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೊಟ್ಟರು. ಆದರೆ ಇತ್ತಿತ್ತಲಾಗಿ 18ನೇ ಇಸ್ವಿ ನಂತರ ನಂಜುಂಡಪ್ಪ ವರದಿ ಬಗ್ಗೆ ಏನೊಂದು ಅನುದಾನ ಕೊಡಬೇಕಾಗಿತ್ತು ಅದನ್ನು ಸರ್ಕಾರಗಳು ಮರೆತು ಹೋಗಿದಾವೆ ಅನ್ನುವಂಥ ಮಾತನ್ನು ಹೇಳಿಕೆ ಇಚ್ಛೆ ಮಾಡಿ ದಯಮಾಡಿ ಅದನ್ನೇನು ಡಾಕ್ಟರ್ ಗೋವಿಂದಪ್ಪ ಅವರ ವರದಿ ಬೇಗ ತರಿಸಿಕೊಂಡು ನಂಜುಂಡಪ್ಪ ವರದಿ ಪೂರ್ವಕವಾಗಿ ಡಾಕ್ಟರ್ ಗೋವಿಂದಪ್ಪ ಅವರಿಗೆ ವರದಿ ಸಲ್ಲಿಸಲಿಕ್ಕೆ ಏನು ಹೇಳಿದ್ದಾರೆ ಅದನ್ನು ಬೇಗನೆ ತರಿಸಿಕೊಳ್ಬೇಕು. ಪ್ರತಿಯೊಂದು ಕ್ಷೇತ್ರಕ್ಕೆ ಸರಿಯಾಗಿ ಅನುದಾನ ಕೊಡಬೇಕು ಅನ್ನುವಂತ ಒತ್ತಾಯ ಮಾಡ್ತೀನಿ ನಾನು. ಆಮೇಲೆ ನಮ್ಮ ಭಾಗದೊಳಗೆ ಸರ್ ಬಹಳ ಆಸ್ಪತ್ರೆಗಳ ಕೊರತೆ ಬಹಳ ಇದೆ. ಜನಸಂಖ್ಯೆ ಆಧಾರದ ಮೇಲೆ ಆಸ್ಪತ್ರೆಗಳನ್ನು ಕೊಟ್ಟರೆ ಜನರಿಗೆ ತೊಂದರೆ ಆಗುವುದಿಲ್ಲ. ಮತ್ತು ಇದ್ದ ಆಸ್ಪತ್ರೆಗಳಿಗೂ ಸಹಿತ ವೈದ್ಯರ ಕೊರತೆ ಇದೆ, ನರ್ಸ್ಗಳ ಕೊರತೆ ಇದೆ, ಸಿಬ್ಬಂದಿ ಕೊರತೆ ಇದೆ. ಅದನ್ನು ನೇಮಕ ಮಾಡಲಿಕ್ಕೆ ಸಹಿತ ಸರ್ಕಾರ ಕ್ರಮ ಕೈಗೊಳ್ಳಬೇಕಂತ ಒತ್ತಾಯ ಮಾಡ್ತೀನಿ ನಾನು. ಆಮೇಲೆ ನಮ್ಮ ಕಲಾದಿಗೆ ಹಿಂದೆ ಬ್ರಿಟಿಷರ ಆಡಳಿತದೊಳಗೆ ಜಿಲ್ಲಾ ಕೇಂದ್ರವಾಗಿತ್ತು. ಇವತ್ತು ಹಣ್ಣುಗಳ ಬೆಳೆಯಲಿಕ್ಕೆ ದಾಳಿಂಬೆ ಮತ್ತು ಚಿಕ್ಕು ಇರಬಹುದು, ಪೇರ್ಲಿ ಇಡೀ ರಾಜ್ಯದಲ್ಲಿ ಶ್ರೇಷ್ಠವಾದಂತಹ ಭಾಗ ಅದು. ಅಲ್ಲಿ 20,000ಕ್ಕಿಂತಲೂ ಹೆಚ್ಚು ಜನಸಂಖ್ಯೆ ಕಲಾದಿಗೆ ಒಂದರೊಳಗೆ ಇರುವುದರ ಜೊತೆಗೆ 40 ಹಳ್ಳಿಗಳಿಗೆ ಇದು ಒಂದೇ ಆಸ್ಪತ್ರೆ. ಅದಕ್ಕೆ ಮೇಲ್ದರ್ಜೆ PHC ಇದೆ, ಅದನ್ನು ಮೇಲ್ದರ್ಜೆಗೆ ಇರಿಸಬೇಕನ್ನುವಂಥದ್ದು ಒಂದು. ನಮ್ಮ ಬಿಳಗಿ ತಾಲೂಕು ಆಸ್ಪತ್ರೆ ಇವತ್ತು ಅದನ್ನು ಮೇಲ್ದರ್ಜೆ 100 ಹಾಸಿಗೆ ಆಸ್ಪತ್ರೆ ಮಾಡಬೇಕನ್ನುವಂಥದ್ದನ್ನು ಮಂತ್ರಿಗಳಿಗೆ ನಾನು ಒತ್ತಾಯ ಮಾಡ್ತೀನಿ. ಆಮೇಲೆ ನಮ್ಮ ಭಾಗದೊಳಗೆ ಶಾಲಾ ಕೊಠಡಿಗಳು ಅದರ ಕೊರತೆ ಬಹಳ ಇದೆ. ಶಾಲಾ ಕೊಠಡಿಗಳ ಕೊರತೆ ಇದೆ, ಶಿಕ್ಷಕರ ಕೊರತೆ ಇದೆ. ಆಮೇಲೆ ಹೆಚ್ಚು ಮಳೆಯಾಗಿ ಇವತ್ತು ಕೋಣೆಗಳು ಶಿಥಿಲಗೊಂಡಿದ್ದರಿಂದ ಅದು ರಿಪೇರಿಗೆ ಹಿಡ್ಕೊಂಡು ಹಣ ಸರ್ಕಾರ ಕೊಡಬೇಕನ್ನುವಂತಹದ್ದನ್ನು ಒತ್ತಾಯ ಮಾಡುವುದರ ಜೊತೆಗೆ ಗ್ರಾಮೀಣ ನಮ್ಮ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದೊಳಗೆ ಏನು RDPR ಎಚ್ ಕೆ ಪಾಟೀಲ್ ಮಂತ್ರಿ ಇದ್ರು, ಅವಾಗ ನಮ್ಮ ರಸ್ತೆ ನಮ್ಮ ಹೊಲ ನಮ್ಮ ರಸ್ತೆ ಅನ್ನುವಂಥದ್ದು ಯೋಜನೆ ಹಾಕಿಕೊಂಡಿದ್ರು. ಇದರೊಳಗೆ ಕೈ ಬಿಟ್ಟಿದ್ದಾರೆ. ಅದನ್ನು ಮತ್ತೆ ಪ್ರಾರಂಭ ಮಾಡಬೇಕು. ಯಾಕೆಂದ್ರೆ ಪ್ರತಿಯೊಬ್ಬ ರೈತ ಹೊಲದಿಂದ ತನ್ನ ಮಾಲ್ ತರಬೇಕಂದ್ರೆ ರಸ್ತೆಗಳ ಅವಶ್ಯಕತೆ, ಮುಖ್ಯ ರಸ್ತೆ ಎಷ್ಟು ಅವಶ್ಯಕತೆ ಏನೋ ಆ ಹೊಲಗಳ ರಸ್ತೆನೂ ಅಷ್ಟೇ ಅವಶ್ಯಕತೆ. ಅದನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥದ್ದನ್ನು ಸನ್ಮಾನ್ಯ ಮಂತ್ರಿಗಳಿಗೆ ನಾನು ಒತ್ತಾಯ ಮಾಡುವುದ್ರ ಜೊತೆಗೆ ನಮ್ಮ ಭಾಗದೊಳಗೆ ಹೋಬಳಿ ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಹೋಲಿಸಿ ನೋಡಿದಾಗ ಅಲ್ಲಿ ಹೋಬಳಿಯ ಸಂಖ್ಯೆ ಬಹಳ ಇದೆ. ನಮ್ಮಲ್ಲಿ ಹೋಬಳಿಗಳ ಸಂಖ್ಯೆ ಕೊರತೆ ಇದೆ. ಅದನ್ನು ಮೊನ್ನೆ ಯಾರು ಸ್ಟಾರ್ ಕ್ವಶನ್ದೊಳಗೆ ಕೇಳಿದ್ರೆ ಅದನ್ನು ಕಂದಾಯ ಮಂತ್ರಿಗಳಿಗೆ, ಅದು ಯಾವುದೇ ವಿಚಾರ ಮಾಡಲಾರ್ದೇ ಈ ಜನಸಂಖ್ಯೆ ಆಧಾರದ ಮೇಲೆ ಅಲ್ಲಿ ಯಾವ ರೀತಿ ದಕ್ಷಿಣ ಕರ್ನಾಟಕ ಹೋಬಳಿಗಳನ್ನು ಮಾಡಿದ್ದಾರೆ, ನಮ್ಮ ಭಾಗದೊಳಗೂ ಸಹಿತ ಹೋಬಳಿಗಳನ್ನ ಮಾಡಬೇಕನ್ನುವಂಥದ್ದು ಒತ್ತಾಯ ಮಾಡ್ತೀನಿ ಸರ್. ನಾನು ಶಿಕ್ಷಕರ ಕೊರತೆ ಹೇಳಿದ್ದೀನಿ ಈಗಾಗಲೇ. ಅತ್ಯಂತ ಅನ್ಯಾಯದ ಕೆಲಸ ಇವತ್ತು ಎಲ್ಲಿ ಆಗ್ತಾ ಇದೆ ಅಂದರೆ ಒಂದು ಕೃಷಿ ಇಲಾಖೆ ಮತ್ತೊಂದು ತೋಟಗಾರಿಕೆ ಇಲಾಖೆ. ಕಾರಣ ಏನಂದ್ರೆ ಇಲಾಖೆ ಐತಿಲು ಅನ್ನೋ ರೀತಿಯೊಳಗೆ ಇದೇ ಇವತ್ತು ನಡೀತಾ ಇದೆ. ರೈತರೊಳಗೆ ನಾವು ರೈತರು ಭಾಗಿಯಾಗಿದ್ದೀವಿ ನೋಡ್ರಿ. ಬೇಕಾಬಿಟ್ಟಿ ಔಷಧ ಹೊಡೆದು ಜನರ ಇವತ್ತು ಹೊಸ ರೋಗಗಳ ಬರಲಿಕ್ಕೆ ನಾವೇ ಕಾರಣಕರ್ತರಾಗ್ಲಿಕ್ಕಿದ್ದೀವಿ. ಇವತ್ತು ಅದರ ಮೇಲೆ ಕಂಟ್ರೋಲ್ ಇರೋದು ಹೋದ್ರಿಂದ ಕಾಯಿಪಲ್ಯ ಇರಬಹುದು, ಹಣ್ಣು ಇರಬಹುದು, ಮತ್ತೊಂದು ಇರಬಹುದು, ಕಾಳು ಕಡಿ ಇರಬಹುದು, ಇವತ್ತು ಔಷಧ ಹೊಡಿಲಾರ್ದ ಯಾವ ಬೆಳೆಯಂಗಿಲ್ಲ. ಬ್ರ್ಯಾಂಡ್ ಮೆಡಿಸಿನ್ಸ್ ಹೊಡಿಲಿ, ಔಷಧ ಹೊಡೆದು ಬೆಳೀಲಿ. ಪರದೇಶಕ್ಕೆ ಕಳಿಸಬೇಕಾದ್ರೆ ಒಂದು ಮೆಡಿಸಿನ್, ಈ ನಮ್ಮ ದೇಶದ ಜನರಿಗೆ ಕೊಡಬೇಕಾದ್ರೆ ಒಂದು ಮೆಡಿಸಿನ್. ಇದು ಆರೋಗ್ಯದ ಮೇಲೆ ಬಹಳ ದುಷ್ಪರಿಣಾಮ ಆಗಿದೆ. ಅದು ಕ್ಯಾನ್ಸರ್ ಮತ್ತೊಂದು ಮುಗಿದೊಂದು ರೋಗ ಹೆಚ್ಚಲಾಕತ್ತಿದ್ದಾವ. ಅದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದನ್ನ ತಮ್ಮ ಗಮನಕ್ಕೆ ತರುವ ಮುಖಾಂತರ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀನಿ. ಇಲಾಖೆ ಸರಿಯಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದು. ಈ ಔಷಧ ಅಂಗಡಿಗಳ ಮೇಲೆ ಮಾರಾಟ ಮಾಡುವಂತ ಒಬ್ಬ ಇವನ್ ಕೈಯೊಳಗಿಂದ ಔಷಧ ನಾವು ಹೊಡಿತೀವಿ ರೈತರು ಅಂದ್ರೆ ವಿಜ್ಞಾನಿಗಳ ಸಹಾಯ ಏನೂ ಇಲ್ಲ ನಮಗ. ಇದನ್ನು ಒತ್ತಾಯ ಮಾಡ್ತೀನಿ ಅಂತ ಮಾತನ್ನು ಹೇಳಿ ಸರ್, ಬಾಗಲಕೋಟೆ ಜಿಲ್ಲೆ ಪ್ರವಾಸೋದ್ಯಮಕ್ಕೆ ಸರ್, ಇನ್ನು ನಾನು ಸೀನಿಯರ್ 15 ನಿಮಿಷ ಇಲ್ಲಿ ಇನ್ನೂ 2 ನಿಮಿಷ ಹೆಚ್ಚಾಗಿಲ್ಲ ಮಾತಾಡಕ್ಕೆ. ನೀವು ಯಾವಾಗೋ ಮಾತಾಡ್ತೀವಿ ನಾವು. ನಾಳೆ ಮೇಲೆ ಮಂದಿಗೆ ಒತ್ತಾಯ ಮಾಡುವುದು ಅದನ್ನು ಮಾಡುವುದು ನಿಮ್ಗೆ ಏನು ಮಾಡುವುದಿಲ್ಲ. ಯಾವಾಗಲೂ ಜಾಸ್ತಿ ಚೆನ್ನಾಗಿ ಮಾತಾಡ್ತೀವಿ ಸರ್, ಅವಕಾಶ ಕೊಡುವಂತ ಅಷ್ಟೇ. ಸರ್, ಬಾಗಲಕೋಟೆ ಜಿಲ್ಲೆ ಪ್ರವಾಸೋದ್ಯಮಕ್ಕೆ ಪೂರಕವಾಗಿ ಬಹಳ ಕಾರ್ಯಕ್ರಮ ಹಾಕೊಂಡ್ರೆ ಪ್ರವಾಸಿ ತಾಣ ಆಗ್ಲಿಕ್ಕೆ ಸಾಧ್ಯ ಇದೆ. ಕೂಡಲ ಸಂಗಮ ಇರಬಹುದು,
ನಮ್ಮ ಬಾದಾಮಿ, ಐವಳ್ಳಿ, ಪಟ್ಟದಕಲ್ಲು, ಆಮೇಲೆ ಗುಹೆಗಳಿರಬಹುದು. ಆಮೇಲೆ ನನ್ನ ಕ್ಷೇತ್ರ ಚಿಕ್ಕ ಸಂಗಮ, ಬಸವಣ್ಣನವರ ಗುರು, ಆ ಗುರುವಿನ ಆ ಬಸವಣ್ಣವರು ಅಲ್ಲಿದ್ದ ಅಭ್ಯಾಸ ಮಾಡಿದರೆ ಅವ್ರ ಕೈಯಾಗ ಆಧ್ಯಾತ್ಮ ಅನ್ನುವಂಥದ್ದು ಇತಿಹಾಸದೊಳಗಿದೆ. ಆ ಚಿಕ್ಕ ಸಂಗಮ ಕ್ಷೇತ್ರ ಇಡೀ ರಾಜ್ಯದಲ್ಲೇ ವಾಸ್ತು ಪ್ರಕಾರ ಶ್ರೇಷ್ಠವಾದಂಥ ಜಾಗ ಅದು. ಈಗಾಗಲೇ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡಲ ಸಂಗಮ ಪ್ರಾಧಿಕಾರದ ಮೀಟಿಂಗ್ ಕರೆದಾಗ ನಮಗೆ ಯೋಜನೆಗಳನ್ನು ಮಂಜೂರು ಮಾಡಿದ್ದಾರೆ. ಅದರ ಇನ್ನೂವರೆಗೆ ಇಂಪ್ಲಿಮೆಂಟ್ ಆಗಿಲ್ಲ. ಕೆಬಿಜಿಎನ್ದೊಳಗೆ ಒಂದು ಬಾಕಿ ಇದೆ, ಅದನ್ನು ಸಹಿತ ಮಾಡಿಸಿಕೊಡ್ಬೇಕು ಅನ್ನೋದ್ರ ಜೊತೆಗೆ ಇವತ್ತು ಪಕ್ಷಿಧಾಮ ನಮ್ಮ ಊರ ಹೆಸರ ಮೇಲೆ ಒಂದು ಚಿಂಕಾರ ಅಭಿವೃದ್ಧಿ ಇದು ಘೋಷಣೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರು ಮಂಜೂರು ಮಾಡಿಕೊಟ್ರು. ಆದ್ರೆ ಅದಕ್ಕೇನು ಆದದ್ದು ಅಷ್ಟಕ್ಕರೆ ಏನೂ ಅದಕ್ಕೆ ಪೂರ್ವಕವಾಗಿ ಇನ್ಫ್ರಾಸ್ಟ್ರಕ್ಚರ್ ಕೊಟ್ಟಿಲ್ಲ ಅರಣ್ಯ ಇಲಾಖೆಯವರು. ಆ ಕಣ್ಣು ಸಂಬಂಧಿಸಿದ ಇಲಾಖೆಯವರು ಗಮನ ಹರಿಸಬೇಕು ಅನ್ನುವಂಥದ್ದನ್ನು ನಿಮ್ಮ ಮೂಲಕ ಒತ್ತಾಯ ಮಾಡ್ತೀನಿ ನಾನು. ಇನ್ನು ನನ್ನ ಕ್ಷೇತ್ರ ಸರ್ ಒಂದು ಕೆರೆ ಇದೆ. ಎಂ ಬಿ ಪಾಟೀಲ್ರು ನೀರಾವರಿ ಮಂತ್ರಿ ಇದ್ದಾಗ 715 ಎಕರೆ ನೀರು ನಿಲ್ಲುವಂತ ಜಾಗ. ನಾನು ಈ ಕಳೆದ 10 ವರ್ಷದಿಂದ 20 ಫೂಟ್ ಎತ್ತರಕ್ಕೆ ನೀರು ನಿಲ್ಲಿಸ್ತೀವಿ. ಅತ್ಯಂತ ಪ್ರವಾಸಿ ತಾಣವನ್ನು ಮಾಡಲಿಕ್ಕೆ ಏನ್ ಬೇಕೋ ಮೂಲಭೂತ ಸೌಕರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಎಲ್ಲಾ ವ್ಯವಸ್ಥೆ ಇದೆ. ಅದನ್ನು ಸಹಿತ ಪ್ರವಾಸಿ ಚಿಕ್ಕ ಸಂಗಮ ಮತ್ತು ಕಳಸಕೊಪ್ಪ ಕೆರೆಯನ್ನು ಪ್ರವಾಸಿ ತಾಣವನ್ನಾಗಿ ಮಾಡಬೇಕು. 12 ತಿಂಗಳು ಸಹಿತ ಬೋಟಿಂಗ್ ವ್ಯವಸ್ಥೆ ಮಾಡಿ ಪ್ರವಾಸಿಗರನ್ನು ಆಕರ್ಷಣೆ ಮಾಡಲಿಕ್ಕೆ ಅವಕಾಶ ಇದೆ, ಅರಣ್ಯ ಬೆಳೆಸಲಿಕ್ಕೆ ಅವಕಾಶ ಇದೆ ಅನ್ನುವಂಥದ್ದನ್ನು ಒತ್ತಾಯ ಮಾಡುವ ಜೊತೆಗೆ ಈಗ ಅನೇಕ ಸ್ನೇಹಿತರು ಹೇಳಿಸ್ತಾರೆ ಬಯಲುಸೀಮೆ ಅಭಿವೃದ್ಧಿ ಬಂದ್ ಮಾಡೋದು ಉತ್ತಮ. ಅದರ ಬದಲಿಗೆ ಕಿತ್ತೂರು ಕರ್ನಾಟಕ ಒಂದು ಮಂಡಳಿ ಮಾಡಿ ಅಭಿವೃದ್ಧಿ ಪ್ರಾಧಿಕಾರ ಮಾಡಿ ಹೆಚ್ಚಿನ ಅನುದಾನ ಕೊಟ್ಟರೆ ನಾವು 70 ಜನಕ್ಕಿಂತ ಹೆಚ್ಚು ಶಾಸಕರ ವ್ಯಾಪ್ತಿಯೊಳಗೆ ಬರ್ತೀವಿ. ದಯಮಾಡಿ ಇವತ್ತು ಒಂದು ಕಣ್ಣಿಗೆ ಬೆಣ್ಣೆ, ಒಂದು ಕಣ್ಣಿಗೆ ಸುಣ್ಣ ಆಗಬಾರ್ದು. HKDB ಶಾಸಕರಿಗೆ 100 ಕೋಟಿ, 150 ಕೋಟಿ, 200 ಕೋಟಿ ಬಂದ್ರೆ ನಮಗೆ 30-35 ಲಕ್ಷ ಬರ್ತೈತಿ. ಏನ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಅದಕ್ಕೆ ಅದನ್ನು ಒಂದು ಒತ್ತಾಯ ಮಾಡ್ತೀನಿ. ಈಗ ನಮ್ಮ ಕಾಗೇವರು ಮಾತಾಡಿದ್ರು ಸರ್, ಇದೇನು ಸಕ್ಕರೆ ಕಾರ್ಖಾನೆಗಳಲ್ಲಿ ತೂಕದ ಮೋಸ ಬಹಳ ಆಗ್ತಾ ಇದೆ. ಈಗಾಗಲೇ ಹಿಂದಿನ ಅಧಿವೇಶನದೊಳಗೂ ಸಚಿವರು ಗಮನಕ್ಕೆ ತಂದಿದ್ದು ಏನು 15 ತೂಕದ ಮಷಿನ್ ಹಾಕಲಿಕ್ಕೆ ಮನೆ ಕ್ಯಾಬಿನೆಟ್ ಅಪ್ರೂವಲ್ ಕೊಟ್ಟಿದೆ. ಅದರಲ್ಲಿ ಅದಕ್ಕೂ ಸಾಕಾಗುದಿಲ್ಲ. ನೀವೇನಾದರೂ ಇವತ್ತು ನಮ್ಮ ಸರ್ಕಾರ ರೈತರ ಮೇಲೆ ಉಪಕಾರ ಮಾಡೋ ವಿಚಾರ ಇತ್ತಂದ್ರೆ ಪ್ರತಿಯೊಂದು ಕಾರ್ಖಾನೆ ಮುಂದೆ ಒಂದು ಮಷಿನ್, ಮನುಷ್ಯ ಇಲ್ಲದಂತ ತೂಕದ ಮಷಿನ್ ಹಾಕಿದಾಗ ಮಾತ್ರ ಆ ರೈತರಿಗೆ ದೊಡ್ಡ ಲಾಭ ಆಗ್ತೈತೆ ಅನ್ನುವಂತ ಒತ್ತಾಯ ಮಾಡೋದ್ರ ಜೊತೆಗೆ ಇನ್ನು ಪ್ರಸಂಗ ಬಂದ್ರೆ ನಾವು ಏನು ಮಾಡಬೇಕು ಗೊತ್ತಿಲ್ಲ. ಈ ಪ್ರತಿ ಅಧಿವೇಶನದೊಳಗೆ ನಾನು, ಲಕ್ಷ್ಮಣ್ ಸವದಿ ಅವರು, ಕಾಗೇಯವರು, ಕಾಶ್ಯಪ್ನವರು ಭಾಗಿಯಾಗಿದ್ದರು. ದಯಮಾಡಿ ಅದಕ್ಕೆ ಸಕ್ಕರೆ ಕಾರ್ಖಾನೆಗಳ ಮುಂದೆ ನೀವು ತೂಕದ ಮಷಿನ್ ಹಾಕಲಿಕ್ಕೆ ನಾನು ನಿಮ್ಮ ಮುಖಾಂತರ ಮುಖ್ಯಮಂತ್ರಿಗಳಿಗೂ ಒತ್ತಾಯ ಮಾಡ್ತೀನಿ, ಶಿವಾನಂದ ಪಾಟೀಲ್ರಿಗೂ ಒತ್ತಾಯ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳುವುದ್ರ ಜೊತೆಗೆ ಇವತ್ತು ಅನೇಕ ವಿಚಾರಗಳು ಹೇಳಬೇಕಾಗಿತ್ತು. ನಾವಿನ್ನು ನಿಮ್ಮ ಒತ್ತಾಯಕ್ಕೆ ನಿಮ್ಮ ಸಮಯವನ್ನು ನಿಮ್ಮ ಗೌರವಿಸುವ ಸಲುವಾಗಿ ನನ್ನ ಮೊಟ್ಟಕೊಳಿಸ್ತೀನಿ. ಮತ್ತೊಮ್ಮೆ ನಮ್ಮ ಏನು ಮುಳುಗಡೆ ಭಾಗದ ಸಂತ್ರಸ್ತರ ಸಮಸ್ಯೆಯನ್ನು ನಿನ್ನಿನ ದಿವಸ 2.5 ತಾಸು ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳು ಸಚಿವರು ಕೂಡಿ ಸಮಸ್ಯೆ ಬಗೆಹರಿಸಿದರೆ ಮತ್ತೊಮ್ಮೆ ಅವರಿಗೆ ನಮ್ಮ ಭಾಗದ ಸಂತ್ರಸ್ತರ ಪರವಾಗಿ ಧನ್ಯವಾದಗಳನ್ನು ಹೇಳಿ